ಸಂಚಿಕೆ 3 ಕಾವ್ಯಗಾನ. ರಾಮಾಯಣವನ್ನು ಸಂಪೂರ್ಣವಾಗಿ ಕಲಿತ ಲವಕುಶರು ಅಯೋಧ್ಯ ನಗರಕ್ಕೆ ಬಂದಾಗ ಅಲ್ಲಿ ಪಂಡಿತರ, ಋಷಿಗಳ, ಸಾಧುಗಳ, ನಾಗರಿಕರ ನಡುವೆ ರಾಮಾಯಣವನ್ನು ಶ್ರಾವ್ಯವಾಗಿ ಹಾಡಲು ಆರಂಭಿಸಿದರು. ಗೊತ್ತಿರುವ ಕತೆ ಎಷ್ಟು ಸುಂದರವಾಗಿದೆ, ಅರ್ಥಪೂರ್ಣವಾಗಿ, ಶಬ್ದದ ಸೌಂದರ್ಯದಿಂದ ಎಷ್ಟು ಬಾರಿ ಕೇಳಿದರೂ ಮತ್ತೆ ಕೇಳಲು ಬಯಸುತ್ತಿದೆ. ವಾಲ್ಮೀಕಿ ಮಹರ್ಷಿ ಮಹಾತ್ಮರು ಅತ್ಯುತ್ತಮವಾಗಿ ರಚಿಸಿದ್ದಾರೆ ಎಂದರು ಕೇಳಿದ ಶ್ರೋತರು. ಹಾಡುತ್ತಿರುವ ಮಕ್ಕಳು ಎಷ್ಟು ಚೆನ್ನಾಗಿದ್ದಾರೆ, ಸುಂದರರಾಗಿದ್ದಾರೆ, ತೇಜೋವಂತರಾಗಿದ್ದಾರೆ. ಲಯ ತಾಳಗಳನ್ನು ತಪ್ಪುತ್ತಿಲ್ಲ, ತಂಬೂರಿಯ ಜೊತೆ ಮಧುರವಾಗಿ ಹಾಡುತ್ತಿದ್ದಾರೆ ಎಂದು ಪ್ರಶಂಸಿಸಿದರು. ಯಜ್ಞೋಪವೀತಗಳನ್ನು, ಜಪಮಾಲೆಗಳನ್ನು, ಜಿಂಕ ಚರ್ಮಗಳನ್ನು, ಬಟ್ಟೆಗಳನ್ನು, ಕೈಗೊಂಬೆಗಳು ಮತ್ತು ಕಮಂಡಲಗಳನ್ನು ಅವರಿಗೆ ಉಡುಗೊರೆಯಾಗಿ ನೀಡಿದರು. ಕತೆ ಮಧುರವಾಗಿದೆ, ಕೇಳುಗರ ಉತ್ತೇಜನೆ ಇನ್ನಷ್ಟು ಮಧುರವಾಗಿದೆ. ಕುಶಲವರು ಉಬ್ಬಿ ಹೋದರು. ಇನ್ನಷ್ಟು ಉತ್ಸಾಹದಿಂದ ರಾಜಮಾರ್ಗಗಳಲ್ಲಿ ಸಾವಡಿಗಳು, ಸಂದುಗೊಂದುಗಳು ಸೇರಿ ನಗರದ ಎಲ್ಲೆಡೆ ರಾಮಾಯಣವನ್ನು ಹಾಡಿದರು. ಈ ಬಾರಿ ಅಭಿನಯವನ್ನು ಕೂಡ ಜೊತೆ ಸೇರಿಸಿದರು. ವಿವಿಧ ಘಟ್ಟಗಳನ್ನು ಕೇಳುತ್ತಾ ಕಣ್ಣ ಮುಂದೆ ನಾಗರಿಕರು ಉಲ್ಲಾಸಗೊಂಡರು. ಅವರಿಗೆ ದೇಹದ ಅರಿವೇ ಇಲ್ಲದೆ ಆತ್ಮಾನಂದವಾಗಿದೆ. ಅಮೃತಧಾರ ಎನ್ನುತ್ತಾರೆ. ಕವಿ ವಾಲ್ಮೀಕಿ ಧನ್ಯರು ಎಂದು ಹೇಳಿದರು, ಜೈಕಾರ ಹಾಕಿದರು. ಶ್ರೀರಾಮನ ಆಹ್ವಾನ. ತನ್ನನ್ನು ನೋಡಿದ ಮೇಲೆ ಬಾಲಗಾಯಕರನ್ನು ನೋಡುವ ಅಗತ್ಯವಿಲ್ಲವಂತೆ, ತನ್ನ ಪ್ರತಿಬಿಂಬಗಳಂತಿದ್ದಾರಂತೆ. ನಾನು ರಾಮಚಂದ್ರನೇ, ಅಂದರೆ ಅವರು ಬಾಲಚಂದ್ರರೆಂದು ಲವಕುಶರ ಬಗ್ಗೆ ಹೇಳಿದ್ದನ್ನು ಕೇಳಿದ ಶ್ರೀರಾಮನು ಅವರು ವಾಲ್ಮೀಕಿ ಶಿಷ್ಯರೆಂದು ತಿಳಿದುಕೊಂಡನು. ತನ್ನ ಚರಿತ್ರೆಯನ್ನು ಹಾಡುತ್ತಿರುವ ಅವರನ್ನು ನೋಡಬೇಕೆಂದು ಇಚ್ಛಿಸಿದನು. ಅವರ ಗಾಯನವನ್ನು ಕೇಳಬೇಕೆಂದು ಇಚ್ಛಿಸಿದನು. ಶ್ರೀರಾಮನು ಲವಕುಶರನ್ನು ಆಹ್ವಾನಿಸಿದನು. ಸಚಿವರು, ಸಾಮಂತರು, ಪುರೋಹಿತರು, ಹಿರಿಯರೊಂದಿಗೆ ಸಮಾವೇಶ ಸೇರಿ ಮಕ್ಕಳಿಗೆ ಹಾಡುವಂತೆ ಹೇಳಿದನು. ಮಹಾರಾಜ ಕೇಳುವುದೇ ತಡ. ಅವರು ಹಾಡಿದರು. ರಾಮಕಥೆ ಕೇಳುತ್ತಾ ಮಂತ್ರಮುಗ್ಧನಾದ ಶ್ರೀರಾಮನು ತಾನು ಏನು ಮಾಡುತ್ತಿದ್ದೇನೆಂದು ತಿಳಿಯದೆ ಹೋದನು. ಸಿಂಹಾಸನದಿಂದ ಇಳಿದು ಸಭಿಕರ ಜೊತೆ ಕೆಳಗೆ ಕುಳಿತು ಕಣ್ಣುಗಳನ್ನು ಮುಚ್ಚಿ ತಾದಾತ್ಮ್ಯಕ್ಕೆ ಒಳಗೊಂಡನು. ಹಿಂದೆಯೇ ಈ ಭೂಮಂಡಲವನ್ನು ಮನುವಿನಿಂದ ಮೊದಲಾಗಿ ಎಷ್ಟೋ ರಾಜಶೇಖರರು ಆಳಿದರು. ಸಗರನು, ದಿಲೀಪನು, ಭಗೀರಥನು ಅವರುಗಳಲ್ಲಿ ಪ್ರಮುಖರು. ಸಗರನ ಮಕ್ಕಳೇ ಸಾಗರವನ್ನು ತೋಡಿದರು. ಆಕಾಶ ಗಂಗೆಯನ್ನು ಭೂಮಿಯ ಮೇಲೆ ತಂದವರು ಭಾಗೀರಥನು. ರಘು ಅವರಿಗೆ ಸೇರಿದವನು. ಅವರ ವಂಶವೇ ರಘುವಂಶ. ಶ್ರೀರಾಮನು ಈ ರಘುವಂಶದಲ್ಲಿ ಜನಿಸಿದ್ದಾನೆ. ಆ ಶ್ರೀರಾಮನ ಕಥೆಯೇ ರಾಮಾಯಣ. ರಘುವಂಶೀಯರು ಕೋಶಲಾಧಿಪತಿಗಳು. ಕೋಸಲ ದೇಶವು ಗಂಗಾ ನದಿಯ ಉತ್ತರದಲ್ಲಿ, ಸರಯೂ ನದಿಯ ತೀರದಲ್ಲಿದೆ. ಕೋಸಲ ರಾಜ್ಯದಲ್ಲಿ ಧನ, ಧಾನ್ಯಗಳ ಸಮೃದ್ಧಿ ಇತ್ತು. ಅಲ್ಲಿ ಜನರು ತೃಪ್ತರಾಗಿದ್ದು ಬಲಿಷ್ಠರಾಗಿದ್ದರು. ಗೋವುಗಳು ಲಕ್ಷಾಂತರ ಸಂಖ್ಯೆಯಲ್ಲಿದ್ದವು. ಎತ್ತುಗಳು, ಒಂಟೆಗಳು ಮಾತ್ರವಲ್ಲದೆ ಕಾಂಬೋಜ ಮತ್ತು ಬಾಹ್ಲಿಕ ದೇಶಗಳ ಅಶ್ವಗಳು ಮತ್ತು ವಿಂಧ್ಯ, ಹಿಮಾಲಯ ಪರ್ವತಗಳ ಮದವೇರಿದ ಆನೆಗಳು ಸಹ ಸಾವಿರಾರು ಸಂಖ್ಯೆಯಲ್ಲಿ ಇವೆ. ಅಯೋಧ್ಯ ನಗರವು ಕೋಸಲ ದೇಶಕ್ಕೆ ರಾಜಧಾನಿ. ಆ ನಗರದ ನಿರ್ಮಾಪನೆಯನ್ನು ಮನುವು ಮಾಡಿದ್ದನು. ಅದರ ಉದ್ದ 12 ಮೈಲುಗಳು, ಅಗಲವು 3 ಯೋಜನೆಗಳು. ನಗರದ ಸುತ್ತ ಬಲಿಷ್ಠ ಗೋಡೆಗಳು, 4 ಕಡೆಗಳಲ್ಲಿ ಬೃಹತ್ ಬಾಗಿಲುಗಳೂ ಇವೆ. ಗೋಡೆಗಳ ಸುತ್ತಲೂ ಆಳವಾದ ಕಾಲುವೆಗಳಿವೆ. ಶತ್ರುಗಳು ಪ್ರವೇಶಿಸಲು ಅಸಾಧ್ಯವಾದ ಕೋಟೆಯಾಗಿತ್ತು ಅದು. ಕೋಟೆಯೊಳಗೆ ವಿಶಾಲ ರಾಜಮಾರ್ಗಗಳಿದ್ದವು. ಮಾರ್ಗಗಳ ಮಧ್ಯದಲ್ಲಿ ಅಂಗಡಿಗಳ ಬೀದಿಗಳಿದ್ದವು. ಆ ಮಾರ್ಗಗಳ ಎರಡೂ ಬದಿಯಲ್ಲೂ ಸುಗಂಧವನ್ನು ಹರಡುವ ಪುಷ್ಪ ಫಲ ವೃಕ್ಷಗಳೆಲ್ಲ ಸಾಲಾಗಿ ಬೆಳೆದಿದ್ದವು. ಅವುಗಳ ಪಕ್ಕದಲ್ಲಿ ಆಯುಧ ಶಾಲೆಗಳು, ಮಂಜುಷೆಗಳು, ಭವನಗಳೆಲ್ಲ ಇದ್ದವು. ಅಲ್ಲಿನ ಬ್ರಾಹ್ಮಣರು ಸುಜ್ಞಾನಿಗಳಾಗಿದ್ದು ಯಜ್ಞ ಯಾಗಗಳಲ್ಲಿ ಆಸಕ್ತವಂತರಷ್ಟೇ ಅಲ್ಲ, ವೇದಾಂತ, ವೇದಾಂಗಗಳಲ್ಲಿ ಪಂಡಿತರೂ ಆಗಿದ್ದರು. ಕ್ಷತ್ರಿಯರು ಧರ್ಮಪಾಲಕರಾಗಿದ್ದು ಶೂರರು. ಯುದ್ಧದಲ್ಲಿ ಹಿಂದಕ್ಕೆ ಬಿದ್ದವರಲ್ಲ. ಅವರ ಬಳಿಯೆಲ್ಲ ಬಲಿಷ್ಠ ಆಯುಧಗಳು ಇದ್ದವು. ಅಲ್ಲಿನ ವೈಶ್ಯರು ಬೇರೆ ಬೇರೆ ದೇಶಗಳ ಜೊತೆ ವ್ಯಾಪಾರಗಳನ್ನು ಮಾಡುತ್ತಿದ್ದ ಮಹಾಸಂಪನ್ನರು. ಶೂದ್ರರು ಆಲಸ್ಯವಿಲ್ಲದೆ ಶ್ರಮಶೀಲರಾಗಿದ್ದು ತಮ್ಮ ತಮ್ಮ ಉದ್ಯೋಗಗಳಲ್ಲಿ ದುಡಿಯುತ್ತಿದ್ದರು. ಸಾರ್ವಜನಿಕರಿಗಾಗಿ ವೈಶಾಲ್ಯ ಉದ್ಯಾನವನಗಳೂ ಇದ್ದವು. ಸದಾ ಆಚರಣೆಗಳು, ಉತ್ಸವಗಳು ನಡೆಯುತ್ತಿದ್ದವು. ಭೇರಿಗಳ ಧ್ವನಿಗಳು, ಮೃದಂಗ, ವೀಣೆ,
ವೇಣುವಿನ ನಾದಗಳು ಎಲ್ಲೆಲ್ಲೂ ಕೇಳಿಸುತ್ತಿದ್ದವು. ಸಾರ್ವಜನಿಕರು ವಿದ್ಯಾವಂತರು, ಶೀಲವಂತರು, ಸತ್ಯವಂತರು, ಜನಸಾಮಾನ್ಯರೂ ಮಾತಿಗೆ ಬದ್ಧರಾಗಿದ್ದರು. ಎಲ್ಲರೂ ಧನವಂತರು. ಎಲ್ಲರಿಗೂ ಧಾನ್ಯ, ಕುದುರೆ, ಆಡುಗಳು ಸಾಕಷ್ಟು. ದಾನ ಧರ್ಮ ಮಾಡುವುದನ್ನು ತಮ್ಮ ಕರ್ತವ್ಯವೆಂದು ಭಾವಿಸುತ್ತಿದ್ದರು. ಎಲ್ಲರೂ ಸುಖ ಶಾಂತಿಯಲ್ಲಿ ಜೀವನ ಮಾಡುತ್ತಿದ್ದರು. ಹಿರಿಯರು, ತಂದೆಯರು, ಮಕ್ಕಳು, ಮೊಮ್ಮಕ್ಕಳು, 4 ತಲೆಮಾರಿನವರು ಆಪ್ಯಾಯತೆಯೊಂದಿಗೆ ಕುಳಿತಿದ್ದರು. ಮಹಿಳೆಯರ ವಿಷಯವನ್ನು ಹೇಳುವ ಅಗತ್ಯವಿಲ್ಲ. ಇವರಂತ ಸುಂದರರಾಗಿರುವವರು ಮತ್ತು ಗುಣವಂತರು ಇತರ ದೇಶಗಳಲ್ಲಿ ಕಾಣುವುದಿಲ್ಲ. ನೃತ್ಯ ಮತ್ತು ಸಂಗೀತದಲ್ಲಿ ಆಸಕ್ತಿ ಹೆಚ್ಚು ಹೊಂದಿರುವವರು. ಅವರು ಆಭರಣಗಳನ್ನು ಧರಿಸುವುದರಲ್ಲಿ ಸಹ ಹೆಚ್ಚು ಆಸಕ್ತಿ ಹೊಂದಿದ್ದಾರೆ. ಎಲ್ಲರೂ ರತ್ನಾಭರಣಗಳನ್ನು ಧರಿಸುತ್ತಾರೆ. ಜನರೆಲ್ಲ ದೈವಭಕ್ತಿ ಉಳ್ಳವರು. ರಾಜಭಕ್ತಿಯೂ ಸಹ ಅವರಿಗೆ ಹೆಚ್ಚು. ಆ ರಾಜ್ಯದ ರಾಜನು ದಶರಥನು. ಅವನು ಮನುವಿನಷ್ಟೇ ಶಕ್ತಿವಂತನು, ಧರ್ಮ ಪರಿಪಾಲಕನು, ರಾಜರ್ಷಿ ಇಕ್ಷ್ವಾಕುಗಳ ಮಹಾರಥನು, ದೂರದೃಷ್ಟಿ ಇರುವವನು, ಶೂರರನ್ನು ಮತ್ತು ಯೋಗ್ಯರನ್ನು ಇಷ್ಟಪಡುವವನು, ಜನರ ಕ್ಷೇಮಕ್ಕಾಗಿ ಯಾವ ಕೆಲಸವನ್ನಾದರೂ ಮಾಡಬಹುದಾದ ಸಮರ್ಥನು, ಯಜ್ಞಗಳು ಮತ್ತು ಸತ್ಕಾರ್ಯಗಳನ್ನು ನಿರಂತರವಾಗಿ ಮಾಡುತ್ತಾನೆ. ದಶರಥನಿಗಿಂತ ಮೀರಿದ ದಾನಿ ಇಲ್ಲ ಎಂಬ ಅಭಿಪ್ರಾಯವಿದೆ. ವಶಿಷ್ಠ ಮತ್ತು ವಾಮದೇವರು ಪುರೋಹಿತರು, ಅಧರ್ಮವನ್ನು ವಿರೋಧಿಸುವ ಪುರೋಹಿತರು. ಧರ್ಮ ನಿರ್ವಹಣೆಯಲ್ಲಿ ಮಂತ್ರಿಗಳಿಗೆ ಅಲ್ಲದೆ ರಾಜನಿಗೂ ಕೂಡ ಭಯವಿಲ್ಲ. ರಾಜನು, ಮಂತ್ರಿಗಳು, ಪ್ರಜೆಗಳು ದಾರಿ ತಪ್ಪದಂತೆ ನೋಡಿಕೊಳ್ಳುವುದು ಅವರ ಹೊಣೆ. ಅವರ ಆದೇಶದ ಪ್ರಕಾರವೇ ರಾಜ್ಯ ಪಾಲನೆ ನಡೆಯುತ್ತದೆ. ವಿವಿಧ ವಿಭಾಗಗಳನ್ನು ನಿರ್ವಹಿಸಲು ದಶರಥನಿಗೆ 8 ಮಂತ್ರಿಗಳು ಇದ್ದರು. ಅವರ ಹೆಸರುಗಳು ಅರ್ಥಸಾಧಕ, ವಿಜಯ, ಸಿದ್ಧಾರ್ಥ, ದೃಷ್ಟಿ, ಜಯಂತ, ಮಂತ್ರಪಾಲ, ಸುಮಂತ್ರ, ಅಶೋಕ. ರಾಜಕೀಯ ಪಂಡಿತರು, ಸತ್ಯ ಸಂಪನ್ನರು, ರಾಜ್ಯ ಕಾರ್ಯಗಳಲ್ಲಿ ಆಸಕ್ತರು ಮತ್ತು ರಾಜ್ಯ ರಹಸ್ಯಗಳನ್ನು ಕಾಪಾಡುವಲ್ಲಿ ನಿಪುಣರು. ನಿರಪರಾಧಿಗಳನ್ನು ಕಾಪಾಡುತ್ತಾ ಅಪರಾಧಿಗಳನ್ನು ಕ್ಷಮಿಸದವರು. ದಶರಥನಿಗೆ 3 ರಾಣಿಯರು ಇದ್ದರು. ಕೌಸಲ್ಯ, ಸುಮಿತ್ರ ಮತ್ತು ಕೈಕೇಯಿ. ಶೀಲ, ಗುಣ ಮತ್ತು ಸೌಂದರ್ಯವತಿಯರಾಗಿದ್ದವರು. ಅಪಾರವಾದ ಸಂಪತ್ತು, ಸೌಖ್ಯಗಳಿದ್ದರೂ ದಶರಥನಿಗೆ ಮಕ್ಕಳ ಭಾಗ್ಯವಿರಲಿಲ್ಲ. ಇದು ಅವನಿಗೆ ದೊಡ್ಡದಾಗಿ ಕಾಡುತ್ತಿತ್ತು. ಅದನ್ನು ಪರಿಹರಿಸಲು ಅಶ್ವಮೇಧ ಯಾಗ ಮಾಡುವುದೆಂದು ನಿಶ್ಚಯಿಸಿದ. ಯಾಗದ ವಿಧಿವಿಧಾನಗಳನ್ನು ತಿಳಿಯಲು ಹಿರಿಯರನ್ನು ಆಹ್ವಾನಿಸಿ ಸಭೆ ಏರ್ಪಡಿಸಿದ. ವಶಿಷ್ಠ, ವಾಮದೇವ, ಸುಯಜ್ಞ, ಕಾಶ್ಯಪ ಮುಂತಾದ ಮಹರ್ಷಿಗಳು ಮತ್ತು ಮಂತ್ರಿಗಳು, ಸಾಮಂತರು ಹಾಜರಾದರು. ಬಂದವರಿಗೆಲ್ಲ ತನ್ನ ಸಂಕಲ್ಪವನ್ನು ತಿಳಿಸಿದನು ದಶರಥನು. ಅವರು ದಶರಥನ ಸಂಕಲ್ಪವನ್ನು ಒಪ್ಪಿದರು. ಈ ಯಾಗದಿಂದ ಸಂತಾನ ಭಾಗ್ಯ ಖಚಿತವಾಗಿ ದೊರೆಯುತ್ತದೆ ಎಂದು ಹೇಳಿದರು. ದಶರಥನು ಸಂತೋಷಗೊಂಡನು. ಅದಾಗ ಸುಮಂತ್ರನು ಮಾತನಾಡಲು ಮುಂದಾದನು. ಎಲ್ಲರಿಗೂ ಕೈ ಮುಗಿದು ಬ್ರಹ್ಮನ ಮಾನಸ ಪುತ್ರ ಸನತ್ ಕುಮಾರನು ಹೇಳಿದ ಭವಿಷ್ಯವನ್ನು ವಿವರಿಸಿದ. ಅಂಗರಾಜ್ಯದಲ್ಲಿ ತೀವ್ರವಾದ ಅನಾವೃಷ್ಟಿ ಉಂಟಾಗುತ್ತದೆ. ಅದಕ್ಕಾಗಿ ಆ ದೇಶದ ರಾಜನು ರೋಮಪಾದನು ತೀವ್ರವಾಗಿ ವ್ಯಥಿತನಾಗುತ್ತಾನೆ. ಹಿರಿಯರನ್ನು ಮತ್ತು ಪೂಜ್ಯರನ್ನು ಸಲಹೆಗಾಗಿ ಸಂಪರ್ಕಿಸಿ ತಪಶ್ಶಾಲಿ ಋಷ್ಯಶೃಂಗನನ್ನು ಆಹ್ವಾನಿಸುತ್ತಾನೆ. ಋಷ್ಯಶೃಂಗನು ರಾಜ್ಯದೊಳಗೆ ಕಾಲಿಡುವ ಕ್ಷಣಕ್ಕೆ ಮಳೆ ಬೀಳುತ್ತದೆ. ಜನರು ಸಂತೋಷಿಸುತ್ತಾರೆ. ಇದಕ್ಕಾಗಿ ಸಂತೋಷಿಸಿದ ರೋಮಪಾದನು ದತ್ತಪುತ್ರಿಕ ಶಾಂತುವನ್ನು ಋಷ್ಯಶೃಂಗನಿಗೆ ಕೊಟ್ಟು ವಿವಾಹ ಮಾಡುತ್ತಾನೆ. ಕೆಲವು ಕಾಲ ಕಳೆದ ನಂತರ ರೋಮಪಾದನಿಗೆ ಸ್ನೇಹಿತನಾದ ದಶರಥನು ಸಂತಾನಕ್ಕಾಗಿ ಯಾಗವನ್ನು ಮಾಡಲು ನಿರ್ಧರಿಸುತ್ತಾನೆ. ಋಷ್ಯಶೃಂಗನನ್ನು ಅಯೋಧ್ಯೆಗೆ ಆಹ್ವಾನಿಸುತ್ತಾನೆ. ಅಶ್ವಮೇಧ ಯಾಗವನ್ನು ಮಾಡುತ್ತಾನೆ. ಆ ಯಾಗದ ಫಲವಾಗಿ ಅವನಿಗೆ ವಿಶ್ವವಿಖ್ಯಾತನಾದ 4 ಪುತ್ರರು ಜನ್ಮಿಸುತ್ತಾರೆ ಎಂದು ಹೇಳಿದರು. ದಶರಥನನ್ನು ಸಮೀಪಿಸಿ ಋಷ್ಯಶೃಂಗನನ್ನು ರಾಜ್ಯಕ್ಕೆ ಆಹ್ವಾನಿಸು ಎಂದು ಸಲಹೆ ನೀಡುತ್ತಾನೆ ಸುಮಂತ್ರನು. ಸಚಿವರ ಸಲಹೆಯನ್ನು ಹಿರಿಯರು ಎಲ್ಲರೂ ಒಪ್ಪಿಗೆ ನೀಡಿದುದರಿಂದ ದಶರಥನು ಅಂಗರಾಜ್ಯಕ್ಕೆ ಹೊರಟನು. ರೋಮಪಾದನನ್ನು ಭೇಟಿಯಾದನು. ತನ್ನ ಕೋರಿಕೆಯನ್ನು ತಿಳಿಸುತ್ತಾನೆ. ರೋಮಪಾದನು ಅಷ್ಟಕ್ಕೂ ಒಪ್ಪಿಕೊಳ್ಳುತ್ತಾನೆ. ದಶರಥನು ನಡೆಸುವ ಅಶ್ವಮೇಧಕ್ಕೆ ಋಷ್ಯಶೃಂಗನನ್ನು ಯಾಜಕತ್ವ ವಹಿಸುವಂತೆ ಕೇಳುತ್ತಾನೆ. ಋಷ್ಯಶೃಂಗನು ಒಪ್ಪುತ್ತಾನೆ. ಪತ್ನಿಯೊಂದಿಗೆ ಅಯೋಧ್ಯೆಗೆ ತಲುಪುತ್ತಾನೆ. ದಶರಥನಿಗೆ ಈ ರೀತಿಯ ಆಜ್ಞೆ ನೀಡುತ್ತಾನೆ. ಶುಭ ಲಕ್ಷಣಗಳನ್ನು ಹೊಂದಿರುವ ಯಜ್ಞಾಶ್ವವನ್ನು ಉತ್ತಮ ಬಲಶಾಲಿಗಳೊಂದಿಗೆ ಪುರೋಹಿತರೊಂದಿಗೆ ದೇಶ ಸಂಚಾರಕ್ಕೆ ಕಳುಹಿಸಲು ಹೇಳುತ್ತಾನೆ. ದಶರಥನು ಕಳುಹಿಸುತ್ತಾನೆ. ನಂತರ ಯಜ್ಞ ನಿರ್ವಹಣೆಯ ಜವಾಬ್ದಾರಿಯನ್ನು
ವಶಿಷ್ಠನಿಗೆ ಒಪ್ಪಿಸುತ್ತಾನೆ ಋಷ್ಯಶೃಂಗನು. ಜವಾಬ್ದಾರಿಯನ್ನು ಸ್ವೀಕರಿಸಿ ನಿರ್ವಹಣೆಯನ್ನು ಕೈಗೊಂಡನು ವಶಿಷ್ಠನು. ಸರಯೂ ತೀರದಲ್ಲಿ ಯಜ್ಞ ಶಾಲೆಗಳನ್ನು ನಿರ್ಮಿಸುತ್ತಾರೆ. ಸಚಿವರು, ಸಾಮಂತರು, ವೇದ ವಿದ್ಯೆ ಹೊಂದಿರುವವರು, ಸಾವಿರಾರು ಸಂಖ್ಯೆಯ ನಾಗರಿಕರ ವಾಸಕ್ಕೆ ಮನೆಗಳನ್ನು ಕೂಡ ನಿರ್ಮಿಸುತ್ತಾರೆ. ಸಮೃದ್ಧವಾಗಿ ಆಹಾರ ಪದಾರ್ಥಗಳನ್ನು ಸಿದ್ಧಪಡಿಸುತ್ತಾರೆ. ಯಾಗವನ್ನು ವೀಕ್ಷಿಸಲು ಮಿಥಿಲಾಧಿಪತಿ ಜನಕರಾಜ, ರೋಮಪಾದನು, ದಕ್ಷಿಣ ಕೋಸಲಾಧೀಶ ಭಾನುಮಂತನು, ಮಗಧ ರಾಜನು, ಕೈಕೇಯ ರಾಜನು ಅಲ್ಲಿಗೆ ಬಂದರು. ನೋಡಿದಂತೆ ವರ್ಷ ತುಂಬಿತು. ಪರಿವಾರದೊಂದಿಗೆ ಯಜ್ಞಾಶ್ವವು ಹಿಂದಕ್ಕೆ ಬಂದಿತು. ದಶರಥನು ಯಜ್ಞ ದೀಕ್ಷಿತನಾದನು. ಋಷ್ಯಶೃಂಗನ ನೇತೃತ್ವದಲ್ಲಿ ಅಶ್ವಮೇಧ ಯಾಗವು 7ನೇ ದಿನದ ತನಕ ಶೋಭಾಯಮಾನದಂತೆ ನಡೆಯಿತು ಮತ್ತು ಮುಗಿಯಿತು. ಮಹಾರಾಜ ದಶರಥನು ಹೋತನಿಗೆ ಪೂರ್ವ ದಿಕ್ಕಿನಲ್ಲಿ, ಅಧ್ವರ್ಯುವಿಗೆ ಪಶ್ಚಿಮ ದಿಕ್ಕಿನಲ್ಲಿ, ಬ್ರಹ್ಮನಿಗೆ ದಕ್ಷಿಣ ದಿಕ್ಕಿನಲ್ಲಿ, ಉದ್ಗಾತನಿಗೆ ಉತ್ತರ ದಿಕ್ಕಿನಲ್ಲಿ ಇರುವ ತನ್ನ ರಾಜ್ಯವನ್ನು ದಾರಿ ಎರೆಯುತ್ತಾನೆ. ವಿರಾಗಿಗಳಾದ ಆ ವೇದ ವಿದ್ಯಾವಂತರು ರಾಜ್ಯ ತಮಗೆ ಏಕೆ ಎಂದು ಕೇಳುತ್ತಾರೆ. ಪ್ರತಿಫಲವಾಗಿ ಚಿನ್ನ, ಬೆಳ್ಳಿ ಮತ್ತು ಗೋವುಗಳನ್ನು ನೀಡಿ ರಾಜ್ಯವನ್ನು ಹಿಂದಿರುಗಿ ಪಡೆಯಿರಿ ಎಂದು ಹೇಳಿದರು. ದಶರಥನು ಒಪ್ಪಿಕೊಂಡನು. 10,000 ಚಿನ್ನದ ನಾಣ್ಯಗಳನ್ನು, 40,000 ಬೆಳ್ಳಿಯ ನಾಣ್ಯಗಳನ್ನು, 14 ಲಕ್ಷ ಗೋವುಗಳನ್ನು ಪ್ರತಿಯಾಗಿ ಸಮರ್ಪಿಸಿ ರಾಜ್ಯವನ್ನು ಹಿಂದಿರುಗಿ ಪಡೆಯುತ್ತಾನೆ.